ನಮಸ್ಕಾರ. ನನ್ನ ಹೆಸರು ಜೀವ ಯಾವಲ್ ರೆಡ್ಡಿ ಅಂತ. ತಂದೆ ಹೆಸರು JPRF ರೆಡ್ಡಿ, ತಾಯಿ ಗಂಗಮ್ಮ. ನಮ್ಮದು ಗುಡ್ಡೇನಹಳ್ಳಿ. ಇಲ್ಲಿ ನಾನು 2000ರಿಂದ ಈ ಒಂದು ಕದ್ರಿ ಹುಣ್ಣಿಮೆ ಜಾತ್ರೆ ಟೈಮಲ್ಲಿ ಒಂದು ಕೋತಿ ಬಂತು ನಮ್ಮ ಹೊಲಕ್ಕೆ. ಈ ಕೆಳಗಡೆ ತೋಟ ಐತೆ ನಮ್ಮದು. ಅಲ್ಲಿ ದ್ರಾಕ್ಷಿ ತೋಟ ಎಲ್ಲ ಮಾಡ್ತಾಯಿದ್ವಿ. ನಾನು ಯಾವತ್ತೂ ದೇವ್ರ ಬಗ್ಗೆ ನಾನೇನು ಅಷ್ಟೇ ಇದು ಮಾಡಿದ್ದಿಲ್ಲ. ಆ ಪರಮಾತ್ಮನ ಯಾವ ಥರ ಬಂದಮೇಲೆ ಒಂದೊಂದಾಗಿ ಅದು ಆವತ್ತು ಬಂದಿದ್ದ ದಿವಸ 5 ಬೆಳೆಯಲ್ಲಿ ಹೋಗೈತೆ ಆ ಕೋತಿ. ಅಲ್ಲಿಂದ ಆಚೆಗೆ ಅದು ಬೆಳಗ್ಗೆ ನಮ್ಮದೊಂದು ಹಸು ಏನಿತ್ತು, ಆ ಹಸು ಹಾಲು ನಾಯಿ ಪ್ಲಸ್ ಕೋತಿ ಎರಡೂ ಕುಡಿದ್ವಿ. ಆಮೇಲೆ ನಾನು ನಾಳೆಗಳಿಲ್ಲೇ ಇದ್ದರು. ನಾನು ಗೌರಿಬಿದನೂರಿಗೆ ಹೋಗಿದ್ದೆ ಬೂಟ್ ಮಾರೋಕ್ಕೆ ಹೋಗಿ ಅಲ್ಲಿ ನಾವು ಬೈರೊತ್ತಿಗೆ ಸಾಯಂಕಾಲ ಆ ಕೋತಿಗೂ ನಾನು ಎಲ್ಲಿ ಬಾವಿ ಹತ್ರ ಕೂತ್ಕೊಂಡಿದ್ದೋ ಅದೇ ಜಾಗದಲ್ಲಿ ಕೂತ್ಕೊಂಡು ಹಾಗೇ ಪ್ರಾಣ ಬಿಟ್ಟೈತೆ. ಮಾರನೇ ದಿವಸ ಅದಕ್ಕೆ ಏನು ಶವ ಸಂಸ್ಕಾರಗಳು ಮಾಡಬೇಕು ಎಲ್ಲ ಮಾಡಿದ್ವಿ. ಆಮೇಲೆ 11ನೇ ದಿವಸಕ್ಕೆ ಅದಕ್ಕೆ ಹಾಲು ತುಪ್ಪ ಎರೆದು ಸುತ್ತಲೂ ಹಳ್ಳಿಗಳು ಮತ್ತು ಸ್ಕೂಲುಗಳು ಹುಡುಗಿರು ಎಲ್ಲ ಬಂದು ಇದು ಮಾಡಿದ್ವಿ. ಅಲ್ಲಿಂದ ಮುಂದಕ್ಕೆ ಒಂದೊಂದಾಗಿ ನನಗೆ ತುಂಬ ಕಷ್ಟಗಳು ಏರ್ಪಟ್ಟು ನಾನು ಜಾಲಾರಿ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಪ್ರಯಾಣ ಮಾಡಿ ಯಾವಾಗಂದ್ರೆ ಅವಾಗ ಹೋಗೋದು. ಆಮೇಲೆ ಆವಲ ಬೆಟ್ಟಕ್ಕೆ ಯಾವಾಗ ಹೋಗೋದು. ಇಲ್ಲಿ ಗಂಗಮ್ಮನ ದೇವಸ್ಥಾನ ಅಂದರೆ ಇದೆ ಮುದ್ಗಾಂಗುಂಡಿ, ಅಲ್ಲಿಗೂ ಅಷ್ಟೇ ರಾತ್ರಿ. ಆಮೇಲೆ ನನ್ನ ಜೀವನದಲ್ಲಿ ನಾನು ಮತ್ತೆ ಏನು ಒಂದು ಹುಚ್ಚಿನ ಥರ ಆಗೋಗಿ ಎಲ್ಲಂದರಲ್ಲೇ ಇದ್ಬಿಡುತ್ತೆ. ಕೆಲಸ ಮೇಲೆ ಇಲ್ಲ, ಮನೆಯವ್ರು ಕಂಟ್ರೋಲ್ ಮಾಡೋಕ್ಕೂ ಆಗಲಿಲ್ಲ. ನಾನಿನ್ನು ಇದೇ ಕಡೆ ಅಂದ್ಕೊಂಡಿದ್ದೆ. ಏನೋ ಪರಮಾತ್ಮ ಈ ಮಟ್ಟಕ್ಕೆ ತಂದ. ನಾವು ರಾತ್ರಿ ನಮ್ಮ ಹೆಂಗಸರು ನಮ್ಮ ಮಕ್ಕಳು ಎಲ್ಲ ಇಲ್ಲೇ ತೋಟದ ಹತ್ರನೇ ವಾಸ ಮಾಡ್ತಾಯಿದ್ವಿ. ಯಾರೋ ನಾನು ನಮ್ಮ ಹೆಂಗಸರು ಇಬ್ಬರೇ ಇದ್ವಿ. ಅವತ್ತು ರಾತ್ರಿ ಸ್ವಾಮಿ ಜಾಲಾರಿ ಬೆಟ್ಟಕ್ಕೆ ಹೋಗ್ಬೇಕು ಅಂತೇಳಿ ಬತ್ತಿಗಳು ಹೆಣಿಯೋಕ್ಕೆ ಹೇಳಿದೆ. ಪೂಜಾ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಅಷ್ಟೊತ್ತಿಗೆ ನನಗೊಂಥರ ಮಂಕಾಗಿ ನಿದ್ದೆ ಬಂತು. ಒಂದೇ ಒಂದು ಅರ್ಧ ಗಂಟೆಯಲ್ಲಿ ಆ ಪರಮಾತ್ಮನ ಬೊಂಬೆಗಳ ಥರ ಕಾಣಿಸಿದ್ರು ನನಗೆ. ನಾನು ಆ ನಿದ್ದೆಯಲ್ಲಿ ಅದೇನು ಮಾತಾಡೋದನ್ನೋ ಗೊತ್ತಿಲ್ಲ. ನಮ್ಮ ಹೆಂಗಸರು ಎದುರ್ಕೊಂಡು ನನ್ನನ್ನು ಎಬ್ಬಿಸ್ಬಿಟ್ರೆ ನಾನು ಎದ್ಬಿಟ್ಟೆ. ಯಾಕೆ ನನಗೆ ಮಾತಾಡ್ತೆ, ನಾನು ಏನೋ ಒಂದು ಮಾತಾಡ್ತಾಯಿದ್ದೆ ಅಂದರೆ ಅದಕ್ಕಷ್ಟು ಕಟ್ಟಾಯಿತು. ಮತ್ತು ಬೆಳಗ್ಗೆ ನಾನು ಅಷ್ಟೊತ್ತಿಗೆ ಜಾಲಾರಿ ಬೆಟ್ಟಕ್ಕೆ 4 ಗಂಟೆಗೆ ಪ್ರಯಾಣ ಮಾಡಿ ಅಲ್ಲಿ ಹೋಗಿ ಎಲ್ಲ ಪೂಜೆ ಮಾಡಿಕೊಂಡು ಮುಗಿಸ್ಕೊಂಡು ಬಂದೆ. ಆಮೇಲೆ ನಾನು ಇದು ಭ್ರಮೆನೋ ಏನೋ ಅಂತೇಳಿ ಆ ಕಡೆ ಎಲ್ಲ ಎಲ್ಲಿ ಹೊಡೆದ್ರೂ ಇಲ್ಲ, ಬೊಂಬೆಗಳು ಕಾಣಿಸ್ಲಿಲ್ಲ, ಯಾವೂ ಕಾಣಿಸ್ಲಿಲ್ಲ. ಹೋಗಿ ಆ ಕಡೆ ಹೋಗೋದು ಈ ಕಡೆ ಹೋಗೋದು, ಮತ್ತೆ ವಾಪಸ್ ಬರೋಣ ಅಂದ್ಕೊಂಡ್ರೆ ಒಂದಷ್ಟು ದೂರ ಬರೋದು, ತಿರ್ಗಾ ಮತ್ತೆ ಹಿಂದಕ್ಕೆ ಹೋಗೋದು, ಈ ಥರ ಎಲ್ಲ ಆಯಿತು. ಆಮೇಲೆ 3 ಗಂಟೆವರೆಗೂ ನೋಡಿದೆ, ಆಗಲಿಲ್ಲ. ಇದೆಲ್ಲ ನನ್ನ ಭ್ರಮೆ ಅಂದ್ಕೊಂಡು ತಿರ್ಗಾ ಮತ್ತೆ ಬರೋದು. ಸಿಕ್ಕಿದ್ರೆ ಸಿಕ್ಕಿ, ಇಲ್ಲದಿದ್ದರೆ ಇಲ್ಲ ಅಂತ ಹೇಳಿಬಿಟ್ಟಿದ್ದು. ಕಡೆಯ ಸಾರಿ ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ನೋಡಿದೆ. ರಾತ್ರಿ ನೋಡಿದ್ದು ಒಂದು ಗಿಡ ಕಾಣಿಸ್ತು. ಆ ಗಿಡದ ಹತ್ರ ಕೆಳಗಡೆ ನೀರಿನಲ್ಲಿ 3 ಬೊಂಬೆಗಳು ಹಾಗೆ ಇದ್ದವು. ಅವು ತಗೊಂಡು ಈಚೆಗೆ ಬಂದುಬಿಟ್ಟು ಅವ್ರನ್ನ ನಮಸ್ಕಾರ ಮಾಡಿ ಎತ್ಕೊಂಡ್ಬಂದ್ಬಿಟ್ಟು ನಮ್ಮ ಬಾವಿಗೆ ಇಟ್ಬಿಟ್ಟು ಆಮೇಲೆ ಒಂದು ವಾರ ಆದಮೇಲೆ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತೀನಿ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತೇಳಿ. ಈ ಬೆಟ್ಟಕ್ಕೆ ಹೊಸಕೆರೆ ಬೆಟ್ಟ ಅಂತಾರೆ. ಅದಕ್ಕೆ ಮುಂಚೆ ಕೆಲವರು ಮಾಹನನಗಟ್ಟು ಅಂತಾರೆ. ಈ ಥರ ಒಬ್ಬೊಬ್ಬರು ಒಂದೊಂದು ಥರ ಹೆಸರು ಹೇಳ್ತಾರೆ. ಇಲ್ಲಿ ಯಾರೂ ಬರ್ತಾ ಇರಲಿಲ್ಲ ಮೊದಲು, ದಾರಿನೂ ಇರಲಿಲ್ಲ. ಹಿಂಗಾಗಿ ಆಗೈತಿ. ಇದು ದಾರಿನೇ ಇರಲಿಲ್ಲ. ಇಲ್ಲಿ ವಾರ ಪೂಜೆಗೆ ಬಂದು ಇಲ್ಲಿ ಬರ್ತಾಯಿದ್ವಿ ರೂಮ್ ಕಡೆಯಿಂದ. ಆವಾಗ ನಮ್ಮ ಮಗ ನಾನು ಇನ್ನೂ ಕೆಲವರು ಬರ್ತಾಯಿದ್ವಿ. ಆವಾಗ ಹೊಸ್ದಾಗ ಆ ದಾರಿ ಹೊಸ್ದಾಗ ಮಾಡಿದ್ದು. ಅವನು ಮುಂದೆ ಬಂದು ನೋಡಿದಾಗ ಇಲ್ಲಿ ಕರಡಿ ಹೊಂದಿತ್ತು. ನೋಡಿದ ವಾಪಸ್ ಬಂದ, ಕರಡಿ ಐತೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾವು ಕಡೆ ಹೊರಟೋಗಿತ್ತು. ಇದು ಏನಿಲ್ಲ, ಈ ಕಡೆ ಮುಂದೆ ಐತಲ್ಲ ಬೊಂಬೆಗಳು, ಅವು ಮಾತ್ರ ಇದ್ದಿದ್ದು. ಆಮೇಲೆ ಅದನ್ನು ಎಲ್ಲ ನಾವು ಮಾಡ್ತಿದ್ದು. ಅದು ಯಾವ ಕಾಲಕ್ಕೆ ಮಾಡಿದ್ರು ಗೊತ್ತಿಲ್ಲ.
ಗೊತ್ತಿಲ್ಲ. ಒಟ್ಟಿನಲ್ಲಿ ನಮಗೆ ಹಿರಿಯರು ಹೇಳ್ತಿದ್ರು, ಇಲ್ಲಿ ಯಾರೋ ಒಬ್ಬರು ತಪಸ್ ಮಾಡ್ತಾಯಿದ್ರು, ಕೆಳಗಡೆಯಿಂದ ನೀರು ತಗೊಂಡು ಹೋಗ್ತಾರೆ ಅವರು, ಒಂಥರ ಉದ್ದವಾದ ಕೂದಲು ಅಂಥೇಳಿ ಕೆಲವರು ಒಬ್ಬ ಹಿರಿಯರು ಹೇಳ್ತಿದ್ರು ನನಗೆ. ಅದು ಕೇಳಿದ್ದೀನಿ ಅಷ್ಟೇ. ಈ ಆ ದೊಡ್ಡ ಕೆರೆ, ಇದು ಚಿಕ್ಕ ಕೆರೆ, ಇವೆರಡೂ ಇಲ್ಲಿ ಸನ್ಯಾಸಪ್ಪನ ಬೆಟ್ಟ ಅಂತ ಇದೆ, ತಾತ ದೂರ ಇರೋದು ಗುಂಡಲ್ಲಿ. ಅಲ್ಲಿ ಲಕ್ಷ್ಮೀನರಸಿಂಹ ಸ್ವಾಮಿ ದೇವಸ್ಥಾನ ಐತೆ ಬಾಲರೆಡ್ಡಿ ಅಂತೇಳಿ ಕೆರೆ ಕೆಳಗೆ. ಇದು ಆ ತಾತನೇ ಈ ಎರಡು ಕೆರೆಗಳು ಕಟ್ತಿರೋದು. ಕುದುರೆ ಮೇಲೆ ಬರ್ತಾ ಇದ್ದಂತೆ ಮೊದಲು ಅಲ್ಲಿಂದ. ಅದೇ ಜಾಲಾರೆ ಬೆಟ್ಟದಲ್ಲಿ ಸಣ್ಣದೊಂದು ಕುಂಟೆ ಮಾಡ್ತಿದ್ದಾನೆ. ಆ ತಾತನಿಗೆ ಈ ಊರುಗಳ ಮೇಲೆ ಅಷ್ಟೊಂದು ಇದಿತ್ತು ಏನೋ ಆ ತಾತನಿಗೆ. ಆ ತಾತನೇ ಕಟ್ತಿರೋದ್ರಿಂದ ಆವಾಗ ಈ ಕೂಲಿಗಳು ಬರ್ತಾಯಿದ್ರಂತೆ ಕೆರೆ ಕಟ್ಟಕ್ಕೆ ಕೆಲಸಕ್ಕೆ. ಹೆಣ್ಣು ಮಕ್ಕಳು ಬಂದರೆ ಎಲ್ಲ ಸಾಲು ಸಾಯಂಕಾಲದವರೆಗೂ ಕೆಲಸ ಮಾಡಿ, ಸಾಯಂಕಾಲ ಆದ ತಕ್ಷಣ ಎಲ್ಲ ಲೈನಾಗಿ ಕೂತ್ಕೊಂಡು ಮಣ್ಣಿಗೆ ಗುಡ್ಡೆ ಮಾಡ್ಕೊತಿದ್ರಂತೆ. ಈ ಗರ್ಭಿಣಿ ಹೆಂಗಸರೇನಿದ್ರೆ ಅವರು ಗುಡ್ಡೆ ಮಾಡಿಕೊಂಡ್ರೆ ಅವ್ರಿಗೆ 2 ಕೂಲಿ ಸಿಕ್ಕೋದಂತೆ, ಬೆತ್ತದಲ್ಲಿ ಬಿಡಿಸ್ಕೊಂಡು ಹೊರಟೋದು. ಆವಾಗ ಈ ಕೆಲವರು ಅಸೂಯೆಪರರು ತಾತನ ಓಡಿಸ್ಕೊಂಡ್ಬಂದ್ರಂತೆ. ಅಲ್ಲಿ ಗುಂಡ್ಲಹಳ್ಳಿ ಹತ್ರ ಒಂದು ಬೆಟ್ಟ ಐತೆ, ಸನ್ಯಾಸಪ್ಪನ ಬೆಟ್ಟ ಅಂತ. ಅಲ್ಲಿ ಪಾದಗಳು ಮಾತ್ರ ಇದ್ದಾವಂತೆ ಅಲ್ಲಿ. ಅದಾದನ್ನ ಇದರಿಂದನೇ ಇವಾಗ ಈ ನಮ್ಮ ಗುಡ್ಡೇನಹಳ್ಳಿ, ನಾಮೂಡ್ಲು ಎರಡೂ ಇವತ್ತಿನ ದಿವಸ ಅನ್ನದಿಂದ ಇರೋದು. ಈ ಕೆರೆಗಳಿಲ್ದಿದ್ರೆ ಏನು ಮಾಡೋರು?